ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಕದನ ವಿರಾಮದ ಬಳಿಕ ನಿನ್ನೆ ಗಡಿಯಲ್ಲಿ ನಡೆದಿಲ್ಲ ಅಪ್ರಚೋದಿತ ದಾಳಿ. ಪಹಲ್ಗಾಮ್ ಘಟನೆ ಬಳಿಕ ಮೊದಲ ಬಾರಿಗೆ ನಿನ್ನೆಯೇ ನಿದ್ದೆ ಮಾಡಿರುವ ಕಾಶ್ಮೀರಿಗರು. ಮುಂಜಾಗ್ರತಾ ಕ್ರಮವಾಗಿ ಪವರ್ ಕಟ್ ಮಾಡಿದ್ದ ಸ್ಥಳೀಯ ಆಡಳಿತ. ಕದನ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಭಾರತ ಪಾಕ್ ಡಿಜಿಎಂಒಗಳ ಸಭೆ. ಮಧ್ಯಾಹ್ನ 12 ಗಂಟೆಗೆ ನಡೆಯಲಿರುವ ಮಹತ್ವದ ಮೀಟಿಂಗ್. ಕದನ ವಿರಾಮದ ನೀತಿ ನಿಯಮಗಳ ಬಗ್ಗೆ ನಡೆಯಲಿದೆ ಚರ್ಚೆ. ಕದನ ವಿರಾಮದ ಬಳಿಕವೂ ಪಾಕ್ ಡ್ರೋನ್ ದಾಳಿ ಬಗ್ಗೆಯೂ ಪ್ರಸ್ತಾಪ. ಪಾಕಿಸ್ತಾನದ 2 ನ್ಯೂಕ್ಲಿಯರ್ ಅಸ್ತ್ರ ಸಂಗ್ರಹ ಘಟಕಗಳಿಗೆ ಡ್ಯಾಮೇಜ್. ಭಾರತ ದಾಳಿಯಲ್ಲಿ ಸ್ಪಷ್ಟವಾಗಿದ್ದಕ್ಕೆ ಮೊಣಕಾಲೂರಿತ ಪಾಕ್. ನಿವೃತ್ತ ಮೇಜರ್ ಜನರಲ್ ರಾಜೀವ್ ನಾರಾಯಣನ್ ಹೇಳಿಕೆ. ನಾಲ್ಕು ದಿನಗಳಲ್ಲೇ ತನ್ನ ಉದ್ದೇಶ ಗುರಿಯನ್ನ ತಲುಪಿತ ಭಾರತ. ಪಾಕ್ ವಿರುದ್ಧ ಕಾರ್ಯಾಚರಣೆಯಲ್ಲಿ ಎಲ್ಲಾ ಗುರಿ ತಲುಪಿದ್ದೇವೆ ಎಂದ ಮೋದಿ ಸರ್ಕಾರ. ಮಿಲಿಟರಿ, ರಾಜಕೀಯ, ಸೈಕಲಾಜಿಕಲ್ ಉದ್ದೇಶ ಈಡೇರಿದೆ ಅಂತ ಮಾಹಿತಿ. ಉತ್ತರ ಅರೇಬಿಯನ್ ಸಮುದ್ರದಲ್ಲಿ ಕಡಲ ಸಿಂಹಗಳ ಗರ್ಜನೆ. ನೌಕಾಪಡೆ ಕೂಡ ಸಜ್ಜಾಗಿತ್ತು, ಹುಕುಂಗಾಗಿ ಕಾದಿತ್ತು. 96 ಗಂಟೆಗಳಲ್ಲಿ ಸರ್ವಸನ್ನದ್ಧ. ರಹಸ್ಯ ಕೇಳಿ ಬೆಚ್ಚಿ ಬಿದ್ದ ಪಾಕಿಸ್ತಾನ. ಭಾರತ ಪಾಕ್ ನಡುವೆ ಸಂಧಾನಕ್ಕೆ ಅಮೆರಿಕ ಮುಂದಾಗಿರೋದಕ್ಕೆ ಆಕ್ಷೇಪ. ಸಂಘ ಪರಿವಾರದ ಬಳಿಕ ಬಿಜೆಪಿ ಕಾರ್ಯಕರ್ತರಿಂದಲೂ ಅಸಮಾಧಾನ. ಆಪರೇಷನ್ ಸಿಂಧೂರದಲ್ಲೇ ಪಾಕ್ ಮಂಡಿಯೂರುವಂತೆ ಮಾಡಬೇಕಿತ್ತು ಅಂತ ಬೇಸರ. ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಎಚ್ಚರಿಕೆಯ ಹೆಜ್ಜೆ ಇಟ್ಟ ಕಾಂಗ್ರೆಸ್. ದೇಶದ ಭದ್ರತೆ ವಿಚಾರವಾಗಿ ಅಮೆರಿಕ ಎಂಟ್ರಿ ಬಗ್ಗೆ ಆಕ್ಷೇಪ. ಒಂದೊಂದಾಗಿ ಕೇಂದ್ರದ ನಡೆ ಪ್ರಶ್ನಿಸಲು ಸಜ್ಜು. ಆಪರೇಷನ್ ಸಿಂಧೂರದ ಹಿಂದೆ ಇಸ್ರೋ ಪ್ರಮುಖ ಪಾತ್ರ. ಪಾಕ್ ಸೇನೆಯ ಪ್ರಮುಖ ಘಟಕ, ಉಗ್ರರ ಲಾಂಚ್ ಪ್ಯಾಡ್ಗಳ ಬಗ್ಗೆ ನಿಖರ ಮಾಹಿತಿ ನೀಡಿದ್ದೆ ಇಸ್ರೋ. ಯಾವ ಸ್ಥಳಗಳ ಮೇಲೆ ದಾಳಿ ಮಾಡಬೇಕೆಂದು ಈ ಫೋಟೋದಿಂದ ಡಿಸೈಡ್ ಮಾಡಿದ ಸೇನೆ. ಸನಂ ತೇರಿ ಕಸಂ ಚಿತ್ರದಿಂದ ಪಾಕ್ ನಟಿಗೆ ಗೇಟ್ ಪಾಸ್. ಪಾಕಿಸ್ತಾನಿ ನಟಿ ಮಾವ್ರಾ ಹೊಕೇನ್ ಕೈಬಿಟ್ಟ ಚಿತ್ರತಂಡ. ಪಹಲ್ಗಾಮ್ನಲ್ಲಿ ದಾಳಿ ಬಗ್ಗೆ ಮೌನ ವಹಿಸಿದ್ದಕ್ಕೆ ನಿರ್ಮಾಪಕರು ಕಳವಳ. ಆಪರೇಷನ್ ಸಿಂಧೂರದ ತುಟಿ ಬಿಚ್ಚದ ಖಾನ್ಗಳು. ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಥ್ಯಾಂಕ್ ಗಾಡ್ ಅಂತ ಪೋಸ್ಟ್. ಜನರ ಆಕ್ರೋಶದ ಬಳಿಕ ಡಿಲೀಟ್ ಮಾಡಿದ ಸಲ್ಮಾನ್. ಕರಾಚಿ ಬೇಕರಿ ಎಂಬ ಹೆಸರಿಗೆ ತೀವ್ರ ವಿರೋಧ. ಹೈದರಾಬಾದ್ನಲ್ಲಿ ಸ್ಥಳೀಯ ಗುಂಪಿನಿಂದ ಧ್ವಂಸ. ಸೈನ್ ಬೋರ್ಡ್ಗೆ ಕೋಲುಗಳಿಂದ ಹೊಡೆದು ಕೆಡವಿದ ಜನ. ಪಾಕ್ ಪರ ವಾಟ್ಸಪ್ ಸ್ಟೇಟಸ್ ಹಾಕಿದವನ ಮೇಲೆ ಬಿತ್ತು ಕೇಸ್. ಉಗ್ರರ ಮೇಲಿನ ಆಪರೇಷನ್ ಸಿಂಧೂರ ವಿಡಿಯೋ ಹಾಕಿ ಬೆಂಬಲಿಸಿದ್ದ ಯುವಕ. ಶಿವಮೊಗ್ಗದ ಕೋಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್. ದೇಶದ ಎಲ್ಲಾ ನಗರಗಳಿಗೂ ಕೇಂದ್ರ ಸರ್ಕಾರದ ಕಟ್ಟೆಚ್ಚರ. ನಮ್ಮ ಮೆಟ್ರೋ ಫುಲ್ ಅಲರ್ಟ್. ಮೊದಲ ಬಾರಿಗೆ ಎಐ ಕ್ಯಾಮೆರಾ ಮೊರೆ. ಅಪಾಯಗಳನ್ನು ಗುರುತಿಸಿ ಪ್ರಯಾಣಿಕರ ಸುರಕ್ಷತೆ. ಕಾರವಾರದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಇಂದು ಮಾಕ್ ಡ್ರಿಲ್. ಕಾರವಾರದ 6 ಕಡೆಗಳಲ್ಲಿ ಜನರಿಗೆ ಜಾಗೃತಿ. ಬೆಂಕಿ ಅವಘಡ, ಕಟ್ಟಡ ಕುಸಿತ, ಬ್ಲ್ಯಾಕ್ಔಟ್ ಬಗ್ಗೆ ಕಾರ್ಯಾಚರಣೆ. ಬೆಂಗಳೂರಲ್ಲಿ ಜಿಯೋಮೆಟ್ರಿ ಪಬ್ಗೆ ನುಗ್ಗಿ ಪಿಸ್ತೂಲ್ ಹಿಡಿದು ವ್ಯಕ್ತಿ ಹೈಡ್ರಾಮಾ. ಸುಬ್ರಹ್ಮಣ್ಯ ನಗರ ಪೊಲೀಸರು ಸ್ಥಳಕ್ಕೆ ಬರುವ ಮುನ್ನವೇ ಆರೋಪಿ ಎಸ್ಕೇಪ್. ಕ್ಯಾಶ್ ಕೌಂಟರ್ನಲ್ಲಿ 60,000 ಹಣ ಕಳುವಾಗಿರೋದು ಪತ್ತೆ. ಕಾಮಿಡಿ ಕಿಲಾಡಿ ನಟ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಸಾವು. ಸಿನಿಮಾದಲ್ಲಿ ಬೆಳೆಯುವ ಕನಸು ಕಂಡಿದ್ದ ರಾಕೇಶ್ ನಟನ ಸಾವಿಗೆ ಆಪ್ತರು, ಸಹ ನಟರಿಂದ ಕಂಬನಿ. ಕಾಲಿವುಡ್ ನಟ ವಿಶಾಲ್ ಆರೋಗ್ಯದಲ್ಲಿ ಏರುಪೇರು. ವಿಲ್ಲುಪುರ ದೇಗುಲ ಕಾರ್ಯಕ್ರಮದ ವೇದಿಕೆಯಲ್ಲೇ ಕುಸಿದು ಬಿದ್ದ ವಿಶಾಲ್ ಖಾಸಗಿ ಆಸ್ಪತ್ರೆಗೆ ದಾಖಲು, ಸದ್ಯ ಆರೋಗ್ಯ ಸ್ಥಿರ.
ಬೆಂಗಳೂರಿನ ವಿಜಯನಗರದಲ್ಲಿ ವೈದ್ಯರ ಮನೆಗೆ ಅಪರಿಚಿತರಿಂದ ಬೆಂಕಿ. ಬೈಕ್ನಲ್ಲಿ ಬಂದು ಡಾಕ್ಟರ್ ಗಂಗಾಧರ್ ಮನೆಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಕಿಡಿಗೇಡಿಗಳು. ಮನೆಯ ವಾಚ್ಮನ್ ತ್ಯಾಗರಾಜುಗೆ ಗಾಯ, ಕಾರಿಗೂ ಹಾನಿ. ತುಮಕೂರಲ್ಲಿ ಅಸ್ಪೃಶ್ಯತೆ ಇನ್ನು ಜೀವಂತ. ದೇವಸ್ಥಾನ ಪ್ರವೇಶಿಸಿದ ದಲಿತ ಯುವಕನನ್ನ ಹೊರಗೆ ಕಳುಹಿಸಿ ಅವಮಾನ. ದಲಿತರು ಸವರ್ಣೀಯರ ಜೊತೆ ಸಭೆ ನಡೆಸಿದ ಅಧಿಕಾರಿಗಳು ಸಾಮರಸ್ಯ ಮೂಡಿಸಲು ಯತ್ನ. ಶಾಸಕ ಜನಾರ್ದನ ರೆಡ್ಡಿಗೆ 7 ವರ್ಷ ಜೈಲು ಹಿನ್ನೆಲೆ. ಶಾಸಕತ್ವ ಅನರ್ಹಗೊಂಡ ಹಿನ್ನೆಲೆ ಬಿಕೋ ಎನ್ನುತ್ತಿರೋ ಜನಾರ್ದನ ರೆಡ್ಡಿ ನಿವಾಸ. ಗಂಗಾವತಿ ಮನೆಯತ್ತ ಸುಳಿಯದ ಕಾರ್ಯಕರ್ತರು, ಅಭಿಮಾನಿಗಳು. ಖಾಸಗಿ ಆಪ್ನಲ್ಲಿ ಬಸ್ ಬುಕ್ ಮಾಡಿದ್ದ ಮಹಿಳೆಗೆ ಶಾಕ್. ಬರೋಬ್ಬರಿ 8 ಕಿಲೋಮೀಟರ್ ಚೇಸ್ ಮಾಡಿದ್ರೂ ಸ್ಟಾಪ್ ಮಾಡದ ಬಸ್. ಬೆಂಗಳೂರಿಂದ ತಮಿಳುನಾಡಿಗೆ ಹೊರಟ ಬಾಲಾಜಿ ಬಸ್ ವಿರುದ್ಧ ಮಹಿಳೆಯ ಆಕ್ರೋಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.